ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ಅಲ್ಲದೆ ಶಿಷ್ಯ, ನಮ್ಮ ಮನೇಲಿ ನಂತರನೇ ಒಬ್ರು ಇದ್ದಾರೆ, ಶಾಂತಮ್ಮ ಅಂತ. ಅವರಂತೂ ಈ ವಿಷಯದಲ್ಲಿ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಇರೋದಿಕ್ಕೇನೆ ನಂಗೆ ಈ ವಿಷಯನ ಸ್ವಲ್ಪ ಧೈರ್ಯವಾಗಿ ತಗೊಳಕ್ ಆಗ್ತಾ ಇರೋದು. ಇದು ನಮ್ ಗುಂಡಮ್ಮ ಅಂದ್ರೆ ಹೆಂಗ್ ಗೊತ್ತಾ, ಈ ಪಿಕ್ಚರ್ ಅಲ್ಲಿ ಹೀರೋ ಬರ್ತಾರಲ್ಲ ಹಂಗೆ ಆಗ್ಲೇಬೇಕು. ಯಾಕೇಳು, ಈ ರಶ್ಮಿ ಇದ್ಮೇಲೆ ಆ ಅಳುನು ಕಣ್ವರ್ಸ್ಕೊಂಡ್ ನಗ್ತಾ ಇರ್ಬೇಕಮ್ಮ, ನೋ ಆಪ್ಷನ್. ಸತ್ಯ ಗುರುವೆ. ನಂದ್ ಬಿಡು. ಮತ್ತೆ ನೀನ್ ಹೇಗಿದ್ಯಾ? ನೆಮ್ಮದಿಯಾಗಿದ್ಯಾ? ಯಾಕೆ ಹಿಂಗ್ ಕೇಳ್ತಿದ್ಯಾ? ನಾನು ಆರಾಮಾಗಿ ಇದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಂಗೆ ನಿನ್ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತು, ಎಲ್ಲ ಸತ್ಯನೂ ಗೊತ್ತಾಗಿದೆ. ಶಿಷ್ಯ, ನಿನ್ನೆ ಕೇಳ್ತಾ ಇರೋದು ಏನ್ ವಿಷಯ, ನಿಜ ಹೇಳು. ಗುರುವೆ, ಯಾಕೆ ಹಿಂಗ್ ಕೇಳ್ತಿದ್ಯಾ? ನಾನ್ ಏನಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂತ ನಿನಗ್ ಗೊತ್ತು. ನನಗ್ ನಿನ್ ಜೀವನದ ಬಗ್ಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ. ಗುರುಗೆ ಹೆಂಗ್ ಗೊತ್ತಾಗೋಯ್ತು ನನ್ ಕಷ್ಟ? ಅಯ್ಯೋ ದೇವ್ರೆ, ಏನ್ ಹೇಳೋಣ ಇವಾಗ? ರಾಣಿ, ನಿನ್ನೆ ಕೇಳ್ತಾ ಇರೋದು ನಿಜ ಹೇಳು. ಗುರುವೆ, ಅಬ್ಬಾ, ಇಷ್ಟೊತ್ತು ಹಿಂಗೆಲ್ಲ ಗದ್ರು ಕೇಳಿದ್ರು ನೀನ್ ಏನು ಹೇಳಲಿಲ್ಲ ಅಂದ್ರೆ ನೀನ್ ನೆಮ್ಮದಿಯಾಗಿದ್ಯಾ, ನಿಂಗೇನು ಸಮಸ್ಯೆ ಇಲ್ಲ ಅಂತ. ಹೌದು ತಾನೆ? ನಾನು ನೀನು ಶಿವಣ್ಣನ್ ತಂಗಿರು, ಮದುವೆ ಆಗಿ ಬೇರೆ ಮನೆಗೆ ಬಂದಿದ್ದೀವಿ. ಎಲ್ರ ದೃಷ್ಟಿನಲ್ಲೂ ನಾವು ಆರಾಮಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂತ. ಹೌದು. ಆದ್ರೆ ನನ್ನ ಜೀವನದಲ್ಲಿ ಈ ಥರದ್ದೇನೋ ನಡೀತಾ ಇದೆ ಅಂತ ನಿನಗೆ ಗೊತ್ತಾಗಕ್ಕೂ ಮುಂಚೆ ಒಂದು ಸಣ್ಣ ಅನುಮಾನ ಆದ್ರೂ ಏನಾರು ಬಂದಿತ್ತಾ? ಹಾ, ನೋಡು, ಅಲ್ಲೇ ಇರೋದ್ ವಿಷಯ. ನಿಂಗಿದೆಲ್ಲ ಗೊತ್ತಾಗೋವರೆಗೂ ಅನುಮಾನನೇ ಬಂದಿರಲಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಚೆನ್ನಾಗೇ ಇದ್ದೀನಿ ಅಂತ ನೀನು ಅಂದ್ಕೊಂಡಿದ್ದೆ. ಅದೇ ಥರ ನೀನು ಚೆನ್ನಾಗಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ವಾ? ಆದ್ರೆ ನಿಂಗೂ ಜೀವನದಲ್ಲಿ ಏನೇನೋ ಕಷ್ಟಗಳಿರ್ಬೋದು. ನಾನು ನಿನ್ನ ಕೇಳೋವರೆಗೂ ನೀ ಹೇಳ್ಕೊಳಲ್ಲ ಅಂತ ಅನ್ಕೊಂಡು ನಿನ್ ಬಾಯಿ ಬಿಡ್ಸಕ್ ಇದೆಲ್ಲ ಮಾಡ್ದೆ. ನಂಗೆ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ. ನನ್ನ ಗಂಡ ದ್ಯಾವ್ರಿದ್ದಂಗೆಯ. ನಾನಿಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಬಹು ಖುಷಿಯಾಗಿವ್ನಿ. ನಿನ್ ಜೀವನದ ಥರನೇ ಖುಷಿ ನನ್ನ ಜೀವನದಲ್ಲೂ ಬರುತ್ತೆ ಕಣೆ. ನೀನೇನು ಯೋಚನೆ ಮಾಡಬೇಡ. ಅಯ್ಯೋ, ನನ್ನ ನೆಮ್ಮದಿ ನಿನಗೆ ಬರೋದು ಬೇಡ ಗುರುವೆ. ಆದರೆ ನಿಜವಾದ ನೆಮ್ಮದಿ ಅನ್ನೋದನ್ನ ನಿನಗೆ ಸಿಗಲಿ. ನನಗೇನೇ ಸಮಸ್ಯೆ ಇದ್ರೂ ನಿನಗೋಸ್ಕರ ನಾನು ಇವನಿ. ಅದು ಎಷ್ಟೊತ್ತೇ ಆಗಿರಲಿ, ಒಂದು ಕಿಟ ನನ್ನ ನೆನೆಸ್ಕೊ. ನಾನು ನಿನ್ನ ಕಣ್ಣು ಮುಂದೆ ಬಂದು ನಿಂತ್ಕೊತೀನಿ. ಇಷ್ಟು ಹೇಳ್ದಿಯಲ್ಲ, ಸಾಕು ಬಿಡು ಶಿಷ್ಯ. ನಾನೊಬ್ಳೆ ಇಲ್ಲಿ ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಯೋಚನೆನೇ ಮಾಡಬೇಡ. ಅದು ಅಲ್ಲದೆ ನನ್ನ ಜೊತೆ ಇಲ್ಲಿ ಶಾಂತಮ್ಮ ಇದ್ದಾರಲ್ಲ, ಬೇಜಾನಾಯ್ತು. ನನ್ನ ಸಂಸಾರನ ವಾಪಸ್ ಟ್ರ್ಯಾಕಿಗೆ ಗೆಳ್ಕೊಂಡ್ ಬಂದೇ ಬರ್ತೀನಿ, ನೀನ್ ಏನು ಯೋಚನೆ ಮಾಡಬೇಡ. ಗುರುವೆ, ಆಗ್ಲಿಂದನೂ ಶಾಂತಮ್ಮ ಅಂತಿದ್ದಲ್ಲ, ಯಾಕೋ ಅವ್ರ ತವ ಹೊಸಿ ಮಾತಾಡ್ಬೇಕು ಅನಿಸ್ತೈತೆ. ನಮ್ಮ ರತ್ನಕ್ಕನೂ ಅವ್ರ ಬಗ್ಗೆ ಸ್ಯಾನ ಹೇಳ್ತಿದ್ಲು. ಹೊಸಿ ಫೋನ್ ಕಟ್ತೀಯ, ಅವ್ರ ತವ ಮಾತಾಡ್ತೀನಿ. ಅಯ್ಯೋ, ಈಗಷ್ಟೇ ನಮ್ಮ ಮಾವ ಅವ್ರನ್ನೆಲ್ಲೋ ಹೊರಗಡೆ ಕರ್ಕೊಂಡೋದ್ರು. ನೆಕ್ಸ್ಟ್ ಟೈಮ್ ಐ ಆಮ್ ದ ಗಿವಿಂಗ್ಸ್. ಓಕೆ ಓಕೆ ಓಕೆ. ಸರಿ ಶಿಷ್ಯ, ಗುಡ್ ಮಾರ್ನಿಂಗು. ಯಾವ ಗುಡ್ಸ್ ಡೇ? ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ